ಹಾಂ, ವಾಟ್ ಈಸ್ ಮೊಲ್ಯಾರಿಟಿ? ಸೊಲ್ಯೂಷನ್ ಆಫ್ ಮೋಲ್ಸ್. ಯಾರಿಗೆ ಕೇಳೈತಿ ಅವರಷ್ಟೇ ಹೇಳ್ಬೇಕು. ಹಂಗನ್ನೋಕಿನ ನಂಬರ್ ಆಫ್ ಮೋಲ್ಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ದ ಸೊಲ್ಯೂಷನ್ ಅಂದರೆ ನೀವು ಅನ್ಬೋದು ನಾ ಸೊಲ್ಯೂಷನ್ ಆಫ್ 1 ಲೀಟರ್ ಅಂದಿದ್ದೆ, 1 ಲೀಟರ್ ಆಫ್ ಸೊಲ್ಯೂಷನ್ ಎರಡು ಒಂದ ಇಲ್ಲ, ಕರೆಕ್ಟ್. ಆದ್ರೆ ಎಕ್ಸಾಮ್ನಾಗ ಲಕ್ಷ ಕೊಡ್ರಿ, ಈ ಎಸ್ಪೆಷಲಿ ಈ 1 ಮಾರ್ಕ್ ಕ್ವಶನ್ಸ್ ಇರ್ತಾವಲ್ಲ, ಎಕ್ಸಾಕ್ಟ್ಲಿ ಬೇಸ್ ಬುಕ್ನಾಗ ಅಥವಾ ನಿಮ್ಮ NCERT ಬುಕ್ನಾಗ ಹೆಂಗಿರ್ತಾವೆ ಹಂಗೆ ಬರೀಬೇಕು, ಇಲ್ಲ ಮಾರ್ಕ್ಸ್ ಕೊಡೋಂಗಿಲ್ಲ. 1 ಮಾರ್ಕಿನವು ಎಕ್ಸ್ಪ್ಲೇನ್ ಅಂತಿದ್ದು ಡಿರೈವೇಷನ್ ಇದ್ದಿದ್ದು ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡಿದ್ರೆ ನಡೀತೈತಿ. ಆದರೆ 1 ಮಾರ್ಕಿನ್ನು ಏನು 1 ಮಾರ್ಕಿನ್ನು ಎಕ್ಸಾಕ್ಟ್ಲಿ ಹೆಂಗಿರ್ತಾವೆ ಹಂಗೆ ಬರೀಬೇಕು. ನಿಮ್ಗೆ ಕರೆಕ್ಷನ್ ಮಾಡೋ ಪ್ಯಾಟರ್ನ್ ಗೊತ್ತೈತೇನ್ರಿ? 1 ಮಾರ್ಕ್ ಕ್ವಶನ್ ಏನಿರ್ತಾವಲ್ಲ ಅದನ್ನು ಐದರ್ ದೇ ವಿಲ್ ಗಿವ್ 1 ಆರ್ 0, 0.5 ಕೊಡೋಂಗಿಲ್ಲ. 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವಲ್ಲ ಅದಕ್ಕೆ 3.5 4.5 ಕೊಡ್ಬೋದು. ಬಟ್ 1 ಮಾರ್ಕ್ ಕ್ವಶನ್ ರೂಲ್ಸ್ ಅದಾವೆ, 1 ಕೊಟ್ರೆ 1 ಕೊಡ್ಬೇಕು, ಇಲ್ಲ 0 ಕೊಡ್ಬೇಕು. ಸೊ ನೀವು ಡೆಫಿನೇಷನ್ ಅರ್ಧ ಕರೆಕ್ಟ್ ಬರ್ದಿರಿ ಅಂದ್ರೆ 0 ಕೊಡ್ತಾರೆ, 1 ಕೊಡೋಂಗಿಲ್ಲ. ಸ್ಟೂಡೆಂಟ್ ಸೊ ಪ್ಲೀಸ್ 1 ಮಾರ್ಕ್ದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿರಿ. ಟೆಕ್ಸ್ಟ್ ಬುಕ್ನಾಗ ನಿಮ್ಮ ಬೇಸ್ ಬುಕ್ನಾಗ ಏನು ಇರ್ತೈತಲ್ರಿ ಎಕ್ಸಾಕ್ಟ್ ವರ್ಡ್ಸ್ ಅಲ್ಲಿ ಇರ್ಬೇಕು. ಓಕೆ, ಸೊ ಎಲ್ಲರೂ ಹೇಳಿ ನನ್ನ ಜೋಡಿ, ವಾಟ್ ಇಸ್ ಮೊಲ್ಯಾರಿಟಿ? Molarity is defined as number of moles of solute dissolved in 1 liter of the solution. Correct? ಹಾಂ, ಯಾರು ಒಬ್ಬರು ನಂಗೆ ಒಂದು ಹೆಲ್ಪ್ ಮಾಡಿರಿ, ಸ್ವಲ್ಪ ಹೋಗಿ ಮಾಡಿರಿ. ನಾನು ಮಾಡ್ತಿದ್ದೆ ದಿವಸ ನಿಮ್ಮ ಹಸ್ತಿನ ಸ್ವಲ್ಪ ನಂಗೆ ಆರಾಮಿಲ್ಲ ಅದಕ್ಕೆ. ಓಕೆ, ಅವರಲ್ಲಿ ಮಾಡ್ತಿದ್ದೆ, ಅವ್ರ ಕಡೆ ಹಚ್ಕೊಡ್ಬೇಡ್ರಿ, ನೀವು ನಮ್ಮ ಕಡೆ ಹಚ್ಕೊಡ್ರಿ. ಸೊ ನೀವು ಕಾಣಂಗೆ ಹೇಳ್ರಿ. ಓಕೆ, ಫಾರ್ಮುಲಾ ಏನಿತ್ತು ಮೊಲ್ಯಾರಿಟಿ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. Am I right? Yes, sir. I'll ask the question once again. The drum has 40 liters of NaCl solution. The sticker says 8m. If you take out half liter of the solution, how many moles of NaCl will be there in that half liter? 2, no? 4, 6, 8. Huh? 4 is the right answer. ಕನ್ಫ್ಯೂಷನ್ ಯಾಕೆ ಮಾಡ್ಕೊಳತ್ತೀರಿ ನೀವು? 8m ಅಂದ್ರೆ ಏನು? 1 ಲೀಟರ್ನಾಗ 8 ಮೋಲ್ಸ್ ಇರ್ತಾವೆ. 1 ಲೀಟರ್ನಾಗ ಎಷ್ಟು ಮೋಲ್ಸ್ ಇರ್ತಾವೆ? ನಾ ಎಷ್ಟು ತಗೊಂಡೀನಿ ಅಂದ್ರೆ ಎಷ್ಟು ಮೋಲ್ಸ್ ಇರ್ತಾವೆ? ಮತ್ತು 2 ಯಾರು ರನ್ನರು? ಅಲ್ಲ ಭಯಾಕತ್ತಿಲ್ಲ, ಕನ್ಫ್ಯೂಷನ್ ಯಾಕೆ ಮಾಡ್ಕೊಳ್ತೀರಿ? ಅರ್ಥ ಆಗತ್ತಿಲ್ಲ ಎಲ್ಲರಿಗೂ? 1 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, 2 ಮಾಡಿದ್ವಿ, 1 ಮಾಡಿದ್ವಿ, 2ನೇದು ಅರ್ಧ ಆಗಿತ್ತು, ಫುಲ್ ಆಗಿತ್ತು. ಮಾಡಂತ ಹೇಳಿ ಹೋಗಿದ್ದೆ, ಮಾಡಿದ್ರಿ? ಹಾಂ, ಈಗ ಆ ಪ್ರಾಬ್ಲಮ್ನು ಕಂಟಿನ್ಯೂ ಮಾಡೋಣ. ಕ್ವಶನ್ ಓದ್ತೀನಿ. ಕ್ಯಾಲ್ಕುಲೇಟ್ ದ ಅಮೌಂಟ್, ಇದಾದ್ರಿ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಏನ್ರಿ ಸಲ್ಫ್ಯೂರಿಕ್ ಆಸಿಡ್ ಪ್ರೆಸೆಂಟ್ ಇನ್, ಎಲ್ಲಾದ್ರು ಪ್ಲಸ್ ಇಲ್ಲಿ ಲಕ್ಷ ಕೊಡ್ರಿ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್, ರೀಡ್ ದ ಕ್ವಶನ್ ವಿತ್ ಮೀ. ಸಲ್ಫ್ಯೂರಿಕ್ ಆಸಿಡ್ ಪ್ರೆಸೆಂಟ್ ಇನ್ 200 ml ಆಫ್ 0.1 m sulfuric acid. This was the question we were solving. Yes, sir. Now already formula ಬರ್ದೀನಿ. ಈಗ ಈ ಕ್ವಶನ್ನಾಗ ಮೊಲ್ಯಾರಿಟಿ ಇಸ್ ಗಿವನ್ ಎಷ್ಟು? 0.01. 0.1. ಈ ಸೊಲ್ಯೂಷನ್ ಫಸ್ಟ್ ಹೆಂಗೆ ಮಾಡ್ಯಾರ ಅದನ್ನು ಹೇಳಿ. ರೋಲ್ ನಂಬರ್ 24. ಸೊಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು? ಪಟ್ ಅಂತ. ರೋಲ್ ನಂಬರ್ 24 ಯಾರು? 26. ಸೊಲ್ಯೂಟ್ ಯಾವುದು, ಸಾಲ್ವೆಂಟ್ ಯಾವುದು? $28. ಕೂಡ್ರಿ. ರೋಲ್ ನಂಬರ್ 28. ಇವನ್ನೆಲ್ಲ ಆಬ್ಸೆಂಟ್ ಹಾಕ್ತೀನಿ ಮತ್ತೆ ಯಾರು ನೀವು ಹೇಳಿ, ಕೂತಲ್ಲೇ ಹೇಳ್ಬೋದು. ಸಲ್ಫ್ಯೂರಿಕ್ ಆಸಿಡ್ ಇಸ್ ಸೊಲ್ಯೂಟ್, ಇಷ್ಟು ಗೊತ್ತಾಗಲ್ಲನ್ರಿ. ಸಾಲ್ವೆಂಟ್ ಯಾವುದು?
ಕೊಟ್ಟೆ ಇಲ್ಲ ಅಲ್ಲೇ. ಕೊಟ್ಟಿಲ್ಲ ಅಂದ್ರೆ ನೀರು ಅಂತ ಅಸ್ಯೂಮ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಸೊಲ್ಯೂಟ್ ಯಾವುದು? H2SO4 ಸಲ್ಫ್ಯೂರಿಕ್ ಆಸಿಡ್. ಸಾಲ್ವೆಂಟ್ ಯಾವುದು? ವಾಟರ್. ಸೊ ಹಂಗೆ ಮಾಡಿದಾಗ ಅದ ಸೊಲ್ಯೂಷನ್ದ ಮೊಲ್ಯಾರಿಟಿ 0.1 ಅಂತ ಹೇಳ ನಾವು. ನಂಬರ್ ಆಫ್ ಮೋಲ್ಸ್ ಆಫ್ H2SO4 ಕೊಟ್ಟಾನನ್ರಿ, ಅದು X ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಅವ ಎದರ ಕೊಟ್ಟಾನ? ಮಿಲಿ ಲೀಟರ್ ಕೊಟ್ಟಾನ. ಸೊ ಡೈರೆಕ್ಟ್ 200 ಬರೆದು ಬಿಡಲಿ, ಲೀಟರಿಗೆ ಕನ್ವರ್ಟ್ ಮಾಡಬೇಕು. ಎಷ್ಟು ಲೀಟರ್ ಆಗುತ್ತೆ? 0.2 ಲೀಟರ್ಸ್. 1000 ml ಅಂದ್ರೆ 1 ಲೀಟರ್. 200 ml ಅಂದ್ರೆ ಎಷ್ಟು ಲೀಟರ್? 0.2 ಲೀಟರ್. ಆರ್ ಎವ್ರಿವನ್ ಕ್ಲಿಯರ್ ವಿತ್ ದಿಸ್? So X is equals to 0.1 into 0.2 is equals to moles of water, H2SO4. ಈಗ ಅವ್ರು ಏನು ಕೇಳಿದ್ರು ಕ್ವಶನ್ನಾಗ? ಫಸ್ಟ್ ಸ್ಟೇಟ್ಮೆಂಟ್ ಏನೈತಿ? ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸ್ವಲ್ಪ ಲಕ್ಷ ಕೊಡ್ರಿ ಎಲ್ಲರೂ. ನಿಮ್ಗೇನು ಅನ್ಸಿರ್ತೈತಿ? ಅಮೌಂಟ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಹೇಳಿವಲ್ಲ, ಕೇಳಿದ್ರಿ? ಎಷ್ಟು ಸಲ್ಫ್ಯೂರಿಕ್ ಆಸಿಡ್ ಅಂತ ಕೇಳಿದ್ರಿ? ಆ ಸೊಲ್ಯೂಷನ್ ಒಳಗೆ ಎಷ್ಟು ಸಲ್ಫ್ಯೂರಿಕ್ ಆಸಿಡ್ ಐತಿ ಅಂತ ಕೇಳಿದ್ರಿ? ಹೇಳಿವಿ 0.02 ಮೋಲ್ಸ್ ಆಫ್ H2SO4. ಮುಗೀತು? ಮುಗಿದಿಲ್ಲ. ಅಮೌಂಟ್ ಕೇಳಿದರೆ ಯಾವಾಗಲೂ ಗ್ರಾಮ್ನಾಗ ಹೇಳ್ಬೇಕು. ಅರ್ಥ ಆಗತೈತಿ? ಮೋಲ್ಸ್ನಾಗ ಹೇಳಬಾರದು. ಎದ್ರಾಗ ಹೇಳ್ಬೇಕು? ಗ್ರಾಮ್ಸ್ನಾಗ ಹೇಳ್ಬೇಕಂದ್ರೆ ಏನು ಮಾಡ್ಬೇಕು? ಈಗ ಗ್ರಾಮ್ಸ್ನಾಗ ಹೇಳ್ಬೇಕು. ಹೆಂಗೆ ಹೇಳ್ಬೇಕು? ಹೇಳ್ಬೇಕು? ಮೋಲ್ಸ್ ಇದ್ದಿದ್ದನ್ನ ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕು. ಹೌದೋ ಇಲ್ಲೋ? ಹೆಂಗ? 1 ಮೋಲ್ ಆಫ್ H2SO4 ಅಂದ್ರೆ ಎಷ್ಟು ಗ್ರಾಮ್ ಅಂತ ನನಗೆ ಗೊತ್ತಿರಬೇಕು. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಅದ್ರ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಮೋಲಾರ್ ಮಾಸ್ ಆಫ್ H2SO4 ಮಾಡ್ತೀನಿ ನೋಡ್ರಿ ನಾ ಇಲ್ಲ. ಇದು ಕವರ್ ಆಗತ್ತಿಲ್ರಿ ನಮ್ಮ ಇದ್ರೊಳಗೆ? ಹಾಂ, ಮೋಲಾರ್ ಮಾಸ್ ಆಫ್ H2SO4 ಹೆಂಗೆ ಮಾಡೋದು? ಹೈಡ್ರೋಜನ್ ಎಷ್ಟು ಅದಾವು? ನಾ ಏನು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಿ. ಹೈಡ್ರೋಜನ್ ಎಷ್ಟು ಅದಾವು? ಹಾಂ, ಒಂದು ಹೈಡ್ರೋಜನ್ ಮಾಸ್ ಎಷ್ಟು? ಸೊ 2 into 1 ಪ್ಲಸ್ ಸಲ್ಫರ್ ಎಷ್ಟೈತಿ? 1 ಐತಿ. ಒಂದು ಸಲ್ಫರ್ದ ಮಾಸ್ ಎಷ್ಟು? 32. ಇದು ನಮಗೆ ಗೊತ್ತೇ ಇಲ್ಲಪ್ಪ. 32 ಅಂತ ನೀ ಹೇಳ್ಬಿಟ್ಟು ನಿಮ್ಗೆ ಗೊತ್ತೈತೋ ಇಲ್ಲ? ಗೊತ್ತೈತೋ ಇಲ್ಲ? ಎಷ್ಟು ಮಂದಿಗೆ ಗೊತ್ತಿಲ್ಲ? ಪಟ್ಟಂತ ಕೈ ಎತ್ತಬೇಕು. ಎಷ್ಟು ಮಂದಿಗೆ ಸಲ್ಫರ್ 32 ಅಂತ ಗೊತ್ತಿಲ್ಲ? ಹಾಂ, ಸ್ಟಾರ್ಟಿಂಗ್ ಗೊತ್ತಿರಂಗಿಲ್ಲ. ಯಾವಾಗ ಗೊತ್ತಾಗುತ್ತೋ? ಮೊನ್ನೆ ಹೇಳಿದ್ದು ಅನ್ಸುತ್ತಾ? ಹೇಳಿಲ್ಲ ಅಂದ್ರೆ ಈಗ ಹೇಳತ್ತೀನಿ ಕೇಳಿದ್ರೆ, ಪಿರಿಯಾಡಿಕ್ ಟೇಬಲ್ ಅಂತ ಒಂದಿರ್ತೈತೆ. ಅದನ್ನು ಹಾರ್ಡ್ ಕಾಪಿಯರ ಅಥವಾ ಇಂಟರ್ನೆಟ್ನಾಗ ಸಾಫ್ಟ್ ಕಾಪಿಯರ ತೆಗೆದು ನೋಡ್ಬೇಕು. ಒಂದೇದ್ದು ಹೈಡ್ರೋಜನ್. ನನ್ನ ಜೋಡಿ ಹೇಳ್ಕೊಂತವ್ರಿ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಸೋಡಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಅರ್ಗಾನ್. ಅರ್ಗಾನ್ ಆದಮೇಲೆ ಪೊಟ್ಯಾಷಿಯಂ ಅಲ್ಲ, ಪೊಟ್ಯಾಷಿಯಂ ಕರೆಕ್ಟ್. ಕ್ಯಾಲ್ಸಿಯಂ, ಸ್ಕ್ಯಾಂಡಿಯಂ, ಟಿಟಾನಿಯಂ, ವೆನಾಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕೆಲ್, ಕಾಪರ್, ಜಿಂಕ್. ಉಳಿದವರೆಲ್ಲ ಚಿಕ್ಕಾಗ್ಯಾರ. ನಾ ಹೇಳಿದ್ದೆ ಮಿನಿಮಮ್ 30 ತನಕ ನೆನ್ಪಿಡ್ಬೇಕು. ಹೇಳಿದ್ನೇನ್ರಿ? ಇಲ್ಲ ಇಲ್ಲಾಂದ್ರೆ ಈಗ ಹೇಳತ್ತೀನಿ ಕೇಳ್ರಿ. ಇವತ್ತಿನ ನಿಮ್ಮ ಕೆಲಸ ಏನು? ಫಸ್ಟ್ 30 ಎಲಿಮೆಂಟ್ಸ್ದು ಅಟೋಮಿಕ್ ನಂಬರ್ ವಿತ್ ಅಟೋಮಿಕ್ ಮಾಸ್ ನೆನ್ಪಿಡ್ಬೇಕು. ವಿಲ್ ಯು ಡೂ ದ್ಯಾಟ್? ಹಾಂ, ನಾಳೆ ನಿಮ್ಮ ಕ್ವಶನ್ಸ್ ಕೇಳ್ತೀನಿ. ರ್ಯಾಂಡಮ್ ರೋಲ್ ನಂಬರ್ ಕರೆದು ಜಿಂಕ್ ಅಂದ್ಬಿಡ್ತೀನಿ. ಜಿಂಕ್ ಅಂದ್ರೆ ನೀವೇನು ಅನ್ಬೇಕು? ಹಾಂ ಸರ್ ಜಿಂಕ್ ಅನ್ಬಾರ್ದು. ಅದ್ರದ್ದು ಅಟೋಮಿಕ್ ನಂಬರ್, ಅದ್ರದ್ದು ಅಟೋಮಿಕ್ ಮಾಸ್ ಹೇಳಬೇಕು. ಹೇಳತ್ತೀರಿ? ಹಾಂ. ಸೊ ಸಲ್ಫರ್ ಅಟೋಮಿಕ್ ನಂಬರ್ 16, ಅದರ ಅಟೋಮಿಕ್ ಮಾಸ್ 32 ನೆನ್ಪಿಡ್ಬೇಕು. ಒಮ್ಮೊಮ್ಮೆ ಲಕ್ಷ ಕೊಡ್ರಿ ಸರ್, ನಮಗೆ ಬರೀ ಅಟೋಮಿಕ್ ನಂಬರ್ ನೆನಪದ, ಅಟೋಮಿಕ್ ಮಾಸ್ ನೆನಪಿಲ್ಲ ಅಂದರೆ ರಫ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದ್ರದ್ದು ಡಬಲ್ ಮಾಡಬೇಕು. ಅಟೋಮಿಕ್ ನಂಬರ್ ಸಲ್ಫರ್ 16,
ಹೌದೋ ಇಲ್ಲ? ಅದು ಡಬಲ್ ಮಾಡಿದರೆ ಎಷ್ಟು? ಸೊ 32. ಎಲ್ಲದಕ್ಕೂ ಅಪ್ಲೈ ಆಗಂಗಿಲ್ಲ. ಸೋಡಿಯಂ ಅಟೋಮಿಕ್ ನಂಬರ್ 11, ಅಟೋಮಿಕ್ ಮಾಸ್ 23, 11 ಡಬಲ್ ಮಾಡಿ 23ನ 22 ಹತ್ತಿರ ಬರುತ್ತೆ. ಅದ್ರ ಎಕ್ಸಾಕ್ಟ್ ವ್ಯಾಲ್ಯೂ ಬರಂಗಿಲ್ಲ. ಅದಕ್ಕೆ ಎಕ್ಸಾಕ್ಟ್ ವ್ಯಾಲ್ಯೂ ನೆನ್ಪಿಡ್ಬೇಕು ಫಸ್ಟ್ 30 ಎಲಿಮೆಂಟ್ದು. ಓಕೆ, ಸೊ ಸಲ್ಫರ್ದು 32 ಪ್ಲಸ್ ಎಷ್ಟು ಆಕ್ಸಿಜನ್ ಅದಾವೆ? 4 ಅದಾವೆ. ಒಂದ್ರದ್ದು ಎಷ್ಟು? 16. ಯಾಕಂದ್ರೆ ಅಟೋಮಿಕ್ ನಂಬರ್ ಆಫ್ ಆಕ್ಸಿಜನ್ ಇಸ್ 8, ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಇಸ್ 16. ಸೊ 2 1 2, 2 1s are 2, 2 1s are 2. ನೋಡಿದ್ರಿ ಎಪಿಸೋಡ್ 6? 32 into 1, anything into 1 will be anything. Plus 16 4s are 64. 64 32 2 ಕೂಡಿಸ್ರಿ, ಲೆಕ್ಕ ಹಾಕ್ರಿ. 98 ಯು ಅಲ್ಲೋ ಜಿ ಅನ್ಬೇಕು. ನೀವು ಹಂಗನ್ಬಾರ್ದು, ಜಿ ಅನ್ಬೇಕು. ಮರ್ಯಾದೆ ಕೊಡ್ಬೇಕ್ರಿ. ಇದು ಮಾಲಿಕ್ಯೂಲ್ ಇತ್ತಂದ್ರೆ ಹೇ ಯು ಅನ್ಬೋದಿತ್ತು. ಅವು 1 ಮೋಲ್ ಅದಾವು. 6.023 into 10⁻23 H2SO4 ಮಾಲಿಕ್ಯೂಲ್ಸ್ ಅದಾವು. ಇಷ್ಟು ಬಂದಾವ ಅಂದ್ರೆ ಮರ್ಯಾದೆ ಕೊಡ್ಬೇಕು, ಜಿ ಅನ್ಬೇಕು. ಹಾಂ ಜಿ ಬೋಲೋ ಜಿ. ಜೋಕ್ ಅರ್ಥ ಆಗಲಿಲ್ಲ ಸರ್? ನಮ್ಗೆ ಜೋಕ್ ಅರ್ಥ ಆಯ್ತು, ಅದ್ರ ನಗು ಬರಲಿಲ್ಲ. ಇಂಥ ಫಾಲ್ತು ಜೋಕ್ಗೆಲ್ಲ ನಾವು ನಗಂಗಿಲ್ಲ. ಸೊ ಮೋಲಾರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಸ್ಟೂಡೆಂಡರ್. ಈ ಯಾರು ಒಬ್ರು ನಂಗೆ ಏನು ಹೆಲ್ಪ್ ಮಾಡಬೇಕು, ಈ ಮೋಲ್ಸ್ ಏನು ಬಂದೈತಲ್ರಿ, ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ರೋಲ್ ನಂಬರ್ 31 ವಿಲ್ ಡೂ ದ್ಯಾಟ್ ಫಾರ್ ಮಿ. 31 ಅಬ್ಸೆಂಟ್. ಆಮೇಲೆ ಇವ್ರನ್ನೆಲ್ಲ ಅಬ್ಸೆಂಟ್ ಹಾಕ್ತೀನಿ ನಾ. ಮತ್ತು ನೀವು ಹೇಳಿಲ್ಲ ಅಂದ್ರಿ, ಬಂದಿದ್ರು ಸರ್ ನಾವು ಅಬ್ಸೆಂಟ್ ಇದ್ದೀವಿ. 32 ಶಿ ಈಸ್ ಆಲ್ಸೋ ಅಬ್ಸೆಂಟ್. 33 ಓಕೆ, ಕೂತಲ್ಲೇ ಹೇಳ್ರಿ ನನಗೆ ಹೆಲ್ಪ್ ಮಾಡಿರಿ. 0.02 moles of H2SO4 ಅನ್ನು ಐ ವಾಂಟ್ ಟು ಕನ್ವರ್ಟ್ ಇಟ್ ಇನ್ ಟು ಗ್ರಾಮ್ಸ್. ಹೌ ಶುಡ್ ಐ ಡೂ ದಟ್? ಎಕ್ಸ್ಪ್ಲೈನ್ ದ ಪ್ರೊಸೆಸ್. 1 ಮೋಲ್ ಅಂದ್ರೆ ಅವ್ರು ಅಷ್ಟೇ ಹೇಳ್ಬೇಕು, ನಾನು ಯಾರು ಕೇಳಿರ್ತೀನಿ. 98 ಗ್ರಾಮ್. 0.02 moles ಅಂದ್ರೆ ಎಷ್ಟು ಗ್ರಾಮ್? am I right? everyone am I right? ಹಾಂ, 1 mole of H2SO4 ಅಂದ್ರೆ 98 ಗ್ರಾಮ್. 0.02 moles of H2SO4, 0.02 moles of H2SO4 ಅಂದ್ರೆ ಎಷ್ಟು ಗ್ರಾಮ್? ಸೊ ಏನು ಮಾಡ್ಬೇಕು, ರೇಷಿಯೋ ಪ್ರಪೋರ್ಷನ್ ಲೆಕ್ಕ ಹಾಕಕ್ಕೆ ಬರ್ತಿಲ್ಲ ನಿಮ್ಗೆ? ಸಾಲಿ ಕಲ್ತಿರ್ಲಿ ನೀವು. this into this divided by this, x is equals to 98 into 0.02 divided by 1 ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹಾಂ, ಮಲ್ಟಿಪ್ಲೈ ಮಾಡಿರಿ. 19 1.96 grams of water H2SO4. ಸರ್ ಆಗಲಿಂದ ಅದಕ್ಕೆ ವಾಟರ್ ನಾವು ನೀರಡಿಕಾಗೈತೇನ್ರಿ? ನಾ ಬೇಕಂತ ತಪ್ಪು ಅಂತಿರ್ತೀನಿ. ನೀವೇನು ಮಾಡ್ಬೇಕು ಅವಾಗ? ಕರೆಕ್ಟ್ ಮಾಡ್ಬೇಕು ಅದನ್ನು. ಅಂದ್ರೆ ನನಗೇನು ಅನ್ಸುತ್ತೆ, ಹುಡ್ರಿಗೆ ಅರ್ಥ ಆಗೈತಿ ಅಂತ ನನಗೆ ಅರ್ಥ ಆಗ್ತೈತಿ. ಹುಡುಗರಿಗೆ ಅರ್ಥ ಆಗೇದ ಅಂತ ನನಗೆ ಅರ್ಥ ಆಗ್ತದ. ಹಿಂಗೆ ಮಾತಾಡೋರು ಎಷ್ಟು ಮಂದಿ ಇಲ್ಲ? ಬ್ರಾಹ್ಮಣರು, ಮನ್ರು. ಅಸಹ್ಯ ಮಾಡತ್ತೀನಿ ರೀ, ನಾನು ಒನ್ ಆಫ್ ದೆಮ್. ಬ್ರಾಹ್ಮಿನ್ಸ್, ಫೆಲೋ ಬ್ರಾಹ್ಮಿನ್ಸ್ ಎಷ್ಟು ಮಂದಿ ಇದ್ರಿ ಇಲ್ಲಿ? 1 2 3 4. ಓಕೆ, ನಾವು ಹಿಂಗೆ ಮಾತಾಡ್ತೀವಿ, ಬಂದದ ಹೋಗ್ಯದ. ಆದ್ರೆ ನಾನು ನಮ್ಮ ಫ್ರೆಂಡ್ಸ್ ಜೋಡಿ ಮಾತಾಡೋದ್ರೆ ಐತಿ ಬಂದ್ಬಿಡ್ತೈತೆ ಅದು. ನಂಗೆ ಆಲ್ಮೋಸ್ಟ್ ಲಿಂಗಾಯತ್ ಫ್ರೆಂಡ್ಸ್, ಮುಸ್ಲಿಮ್ ಫ್ರೆಂಡ್ಸು, ಬೇರೆ ಬ್ರಾಹ್ಮಣರ ಫ್ರೆಂಡ್ಸ್ ಇಲ್ಲೇ ಇಲ್ಲ ನಂಗೆ, ಆಲ್ಮೋಸ್ಟ್ ಭಾಳ ಕಡಿಮೆ. ಸೊ ಅವ್ರ ಜೋಡಿ ಬಂದಾಗ ಹಾಂ ಬಾಲ್ಯ ಐತ್ಲೆ ಹೋಗನ್ಲೆ ಇವು ಬಂದ್ಬಿಡ್ತಾವೆ. ಮನ್ಯಾಗಿದ್ದಾಗ ತಂತಾನ ಅದು ಹಾಂ ಬಂದು ತಡಿ ಊಟ ಮಾಡೋನು
ಇಂಥವು ಬರ್ತಾವೆ ನಿಮ್ಗೂ ಹಂಗಂದ್ರೆ ಹಾಂ ಓಕೆ ಈ ಪ್ರಾಬ್ಲಮ್ ಸ್ಟೂಡೆಂಟ್ ಹಾಂ ನೆಕ್ಸ್ಟ್ ಪ್ರಾಬ್ಲಮ್ ಕ್ವಶನ್ ಬರ್ಕೊಳ್ಳಿ 0.53 ಗ್ರಾಮ್ ಆಫ್ ಪ್ಲೀಸ್ ನಮ್ಮ ಹತ್ರ ಮುಂದೆ ಮಾತಾಡ್ಬೇಡ್ರಿ ನಂಗೆ ಮೊದಲು ಮಾತಾಡೋಕ್ಕಾಗ್ಬೋದು 0.53 ಗ್ರಾಮ್ ಆಫ್ 0.53 ಗ್ರಾಮ್ ಆಫ್ anhydrous sodium carbonate anhydrous ANHYDROUS 0.53 gram of ANHYDROUS anhydrous sodium carbonate. Sodium carbonate formula ಏನು? Na2CO3 ಬ್ರಾಕೆಟ್ ನಲ್ಲಿ ಬರೀರಿ Na2CO3 ಹಂಗೆ ಯಾಕಂತ ಹೇಳ್ತೀನಿ ಈಗ 0.53 gram of anhydrous sodium carbonate is dissolved in water. Is dissolved in water. ಇಲ್ಲಿ ತನಕ ಆಗಿತ್ತನ್ರಿ is dissolved in water and solution is made up to 100 ml and solution is made up to 100 ml solution is made up to 100 ml. What is the molarity of the solution? What is the molarity of the solution? We'll solve this together. ಆಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತೀನಿ, ನೀವೇ ಮಾಡಬೇಕು. ಓಕೆ, ಮೊಲಾರಿಟಿ ಫಾರ್ಮುಲಾ ಹೇಳ್ರಿ. ಪ್ರತಿ ಸಲ ಮೊಲಾರಿಟಿ ಬರೆಯಕ್ಕೆ ಹೋಗೋಣ, ಕ್ಯಾಪಿಟಲ್ ಎಂ ಬರೆದ್ಬಿಡ್ತೀನಿ. ನಾವು ಒಂದು ಬರೀತೀವಿ, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಹೇಳಬೇಕು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಈಗ ರೋಲ್ ನಂಬರ್ 37 ಯಾರು? 38 39 ಹಾಂ, ಕೂತಲ್ಲೇ ನೀವು ನಮ್ಗೆ ಏನು ಹೇಳಬೇಕು, ಅಲ್ಲೇ ಏನು ಕೇಳ್ಯಾರ, ಏನು ಕೊಟ್ಟಾರ. ಫಸ್ಟ್ ಸೊಲ್ಯೂಟ್ ಯಾವುದು, ಸಾಲ್ವೆಂಟ್ ಪಟ್ ಅಂತ ಹೇಳಿ. ನಾ ಏನು ಡಿಫಿಕಲ್ಟ್ ಕ್ವಶನ್ ಕೇಳಿಲ್ಲ. ಈಸ್ ದ ಸೊಲ್ಯೂಟ್, ಕರೆಕ್ಟ್. ಸಾಲ್ವೆಂಟ್ ಯಾವುದು? ವಾಟ್, ಕರೆಕ್ಟ್. ಓಕೆ, ಏನು ಕೊಟ್ಟಾರ, ಗಿವನ್ ಇನ್ಫಾರ್ಮೇಷನ್ ಏನು? ಪಟ್ಟ 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 ಹೇಳಬೇಕು. 0.53 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್. ಲಕ್ಷ ಕೊಡ್ರಿ ಇಲ್ಲೇ ಎಲ್ಲರೂ. ಇದು Na2CO3 ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೋಡಿಯಂ ಕಾರ್ಬೋನೇಟ್ ಅಂದ್ಕೊಂಡು ಇವರು ಯಾರೋ NaCO3 ಅಂತ. NaCO3 N2CO3 ಹೆಂಗೆ ಗೊತ್ತಾಗ್ಬೇಕು ನಮ್ಗೆ? Na ವ್ಯಾಲೆನ್ಸಿ +1, CO3 ಕಾರ್ಬೋನೇಟ್ದು ವ್ಯಾಲೆನ್ಸಿ -2. ಹಿಂಗೆ ಕ್ರಾಸ್ ಮಾಡ್ಬೇಕು, ಹೌದಲ್ಲ? ಕ್ರಾಸ್ ಮಾಡಿದಾಗ ಏನಾಗುತ್ತೆ? Na2CO3 1 CO3 1 ಬರೆಯೋದು ಒಂದು, CO3 ಬರೆಯೋದು ಒಂದು. ಸೊ ಅದಕ್ಕೆ Na2CO3. ಇದು ಯಾಕೆ +1, ಇದು ಯಾಕೆ -2, ಇದನ್ನೆಲ್ಲ ಮತ್ತೆ ಹೇಳೋದು ಜಗ್ ಟೈಮ್ ಬೇಕು. ಇದು ಸಾಲ ಕಲ್ಸಿರ್ಬೇಕು ಇವನ್ನೆಲ್ಲ. ಅದಕ್ಕೆ ಹೇಳ್ತೀನಿ ನನಗೆ 8ನೇ ತಿಂಗಳು ಸಿಕ್ಕಿದ್ದು ಚಲೋ ಆಗ್ತಿತ್ತು ಅಂತ. ಸಿಕ್ಕಿಲ್ಲಲ್ಪ ಈಗ ಏನು. ಹಾಂ, ಕಂಟಿನ್ಯೂ. Is dissolved in water. Okay. ಎಷ್ಟು ಸೊಲ್ಯೂಷನ್ ಐತಿ? 100 ml ಸೊಲ್ಯೂಷನ್ ಐತಿ. ಹಾಂ,
ಮೊಲ್ಯಾರಿಟಿ ಕೇಳ್ಯಾರ. ಓಕೆ ಕರೆಕ್ಟ್. ಹಾಂ, ಈಗ ಎಲ್ಲರೂ ಹೇಳ್ರಿ ನನಗೆ ಮೊಲ್ಯಾರಿಟಿ ಕೇಳ್ಯಾರ, ನ್ಯೂಮರೇಟರ್ನಾಗ ನಂಗೆ ಏನು ಬೇಕು? ನಂಬರ್ ಆಫ್ ಮೋಲ್ಸ್ ಆಫ್ ಸೋಡಿಯಂ ಕಾರ್ಬೋನೇಟ್ ಬೇಕು. am I right? Is that given? It is not given. ಗ್ರಾಮ್ನಾಗ ಕೊಟ್ಟಾರ ಅವರು. ಸೊ ಇದನ್ನ ಏನು ಮಾಡಬೇಕು? ಮೋಲ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇದು ಮೋಲಾರ್ ಮಾಸ್ ಬೇಕು. ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಣ ಸೋಡಿಯಂ ಕಾರ್ಬೋನೇಟದ್ದು. ಹಾಂ, ಇಲ್ಲಿ ಮಾಡ್ತೀನಿ ನೋಡ್ರಿ ನಾವು. ಮೋಲಾರ್ ಮಾಸ್ ಆಫ್ ಯಾವುದು? Na2CO3. ಹೆಂಗೆ ಮಾಡೋದು? ಲಕ್ಷ ಕೊಡ್ರಿ. ಸೋಡಿಯಂ ಎಷ್ಟದಾವ? 2 ಇಂಟು ಒಂದು ಸೋಡಿಯಮದ ಮಾಸ್ ಎಷ್ಟು? 23. ಹೌದು ಇಲ್ಲೋ? ಆಗಲೇ ಹೇಳಿದ್ದೀನಿ ಸೋಡಿಯಂ 23 ಪ್ಲಸ್ ಈಗ ನೋಡಿ ಲಕ್ಷ ಕೊಡ್ರಿ. ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ಪ್ರತಿಯೊಂದು ಎಲಿಮೆಂಟ್ ಇದ್ದು ಇಂಡಿವಿಜುವಲಿ ತೊಗೊಂಡು ಆ್ಯಡ್ ಮಾಡಬೇಕು. CO3 ಆ್ಯಡ್ ಮಾಡ್ಬಿಟ್ಟು ಸರ್ ನಾವು ಮಾಡಬಹುದು, ಆದ್ರೆ ಬೇಡ. ಒಮ್ಮೊಮ್ಮೆ ತಪ್ಪಾಗೋ ಚಾನ್ಸಸ್ ಇರ್ತಾವೆ. ಒಮ್ಮಿಲೊಮ್ಮಿಲಿ ಎಲ್ಲ ಸೇರಿ ಕೂಡಿಸ್ಬೇಡ್ರಿ, ಒಂದೊಂದು ಇಂಡಿವಿಜುವಲಿ ಮಾಡಿರಿ. ಸೊ 2 ಇಂಟು 23 ಪ್ಲಸ್ ಕಾರ್ಬನ್ ಎಷ್ಟೈತಿ? 12 ಅಂತ. 12 ಕಾರ್ಬನ್ ಕಾಣತ್ತನ್ರಿ ನಿಮಗೆ? ಒಂದ ಐತಿ. ಒಂದ್ರದ್ದು ಮಾಸ್ 12, ಹೌದಿಲ್ಲ? ಪ್ಲಸ್ ಎಷ್ಟು ಆಕ್ಸಿಜನ್? 3. ಒಂದ್ರದ್ದು ಎಷ್ಟು? ಹಾಂ, ಇದು ಕೊಡಬೇಕು. ಹಾಂ, 2 ಇಂಟು 23 46 ಪ್ಲಸ್ 16 3s are 48. ಎಲ್ಲ ಕೂಡಿಸ್ರಿ. 46 12 48 ಲೆಕ್ಕ ಹಾಕ್ರಿ. ಲೆಕ್ಕ 106 108 ಅಲ್ಲ, 106 ಗ್ರಾಮ್ ಈಸ್ ದ ವಾಟ್? ಮೋಲಾರ್ ಮಾಸ್ ಆಫ್ ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಕೆಲಸ ಏನು? ನೆಕ್ಸ್ಟ್ ಕೆಲಸ ಏನು? ಶಿವ ಹೇಳ್ರಿ. ಗ್ರಾಮ್ ಇದ್ದದನ್ನ ಮೋಲ್ಸಿಗೆ ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಮಾಡೋದು? 106 ಗ್ರಾಮ್ ಆಫ್ Na2CO3 ಅಂದ್ರ 1 ಮೋಲ್ ಆಫ್ Na2CO3 ಹೇಳಬೇಕು. 0.53 ಗ್ರಾಮ್ ಆಫ್ Na2CO3 ಅಂದ್ರ X moles of Na2CO3. ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ರಿ. ನೀವು ಹಿಂಗೆ ರೇಷಿಯೋ ಪ್ರಪೋರ್ಷನ್ ಮಾಡ್ತಿರಲ್ರಿ, ಮಾಡೋ ಮುಂದೆ ಹಿಂಗೆ ಮಾಡ್ರಿ. ಪೂರ ಬರೀರಿ, ಬರೀ ಇವು ನಂಬರ್ಸ್ ಅಷ್ಟು ಬರಿಬೇಡ್ರಿ. 106ಕ್ಕೆ 1 0.53ಗೆ ಎಕ್ಸ್. ನನಗೆ ಅರ್ಥ ಆಗುತ್ತೆ, ನಿಮಗೂ ಅರ್ಥ ಆಗುತ್ತೆ. ಆದ್ರೆ ಸೆಕೆಂಡ್ ಇಯರ್ನ್ಯಾಗ ನಿಮ್ಮ ಕರೆಕ್ಷನ್ ನಾ ಮಾಡಂಗಿಲ್ಲ. 10th ಬೋರ್ಡ್ನಾಗ ನಿಮ್ಮ ಎಕ್ಸಾಮ್ ಕರೆಕ್ಷನ್ ನಿಮ್ಮ ಟೀಚರ್ಸ್ ಮಾಡ್ಯಾರನ್ರಿ. ಹಂಗೆ ಸೆಕೆಂಡ್ ಇಯರ್ದು ಬೇರೆ ಡಿಸ್ಟ್ರಿಕ್ಟ್ಸಿಗೆ ಹೋಗ್ತಾವ ನಿಮ್ಮ ಆನ್ಸರ್ ಪೇಪರ್ಸ್. ಅದು ಸೆಕೆಂಡ್ ಇಯರ್ದು ಈಗ ಯಾಕೆ ಹೇಳತ್ತೆ? ಅಲ್ಟಿಮೇಟ್ಲಿ ಆ ಎಕ್ಸಾಮ್ ಬರೋಕ್ಕೆ ಬಂದಿವಿ ನಾವು ಅಲ್ರಿ. ನಿಮ್ಗೆ ಇನ್ನೊಂದು 4 ವರ್ಷ ಬಿಟ್ಟು ಯಾರು ಫಸ್ಟ್ ಇಯರ್ ರಿಸಲ್ಟ್ ಕೇಳಂಗಿಲ್ಲ. ಅಪ್ಪಿ ಫಸ್ಟ್ ಇಯರ್ನಾಗ ಎಷ್ಟು ಮಾಡಿದ್ದಿ ಯಾರೂ ಕೇಳಂಗಿಲ್ಲ. 10th ಕೇಳ್ತಾರೆ, ಸೆಕೆಂಡ್ ಇಯರ್ ಕೇಳ್ತಾರೆ, ಹೌದಿಲ್ಲ? ಸೊ ಹಿಂಗೆ ಡೀಟೇಲಾಗಿ ಬರೀಬೇಕು. ಸೊ ಇದನ್ನ ಲೆಕ್ಕ ಹಾಕ್ರಿ. ದಿಸ್ ಇಂಟು ದಿಸ್ ವಿಲ್ ಬಿ ಈಕ್ವಲ್ ಟು ದಿಸ್ ಇಂಟು ದಿಸ್. X into 106 is equals to 0.53 into 1 will be 0.53. ಹೌದಿಲ್ರಿ? X is equals to ಇದನ್ನ ಆ ಕಡೆ ಒಯ್ದ್ರೆ ಏನಾಗುತ್ತಾ? 0.53 divided by 106. ಒಬ್ರು ಹೇಳ್ರಿ, ನೀವು ಹೇಳ್ರಿ, ನೀವು ಈ ಕ್ವಶನ್ ಹೇಳಿದ್ರಲ್ಲ, ನಿಮ್ಮ ಹೆಸರೇನು? ಪರಿಣೀತಾ ವಿಲ್ ಟೆಲ್ ಮೀ ದ ಆನ್ಸರ್. 0.00 moles of Na2CO3
ಇಲ್ಲಿ ತನಕ ಯಾರ್ಯಾರ್ದು ಕ್ಯಾಲ್ಕುಲೇಷನ್ಸ್ ಆಗಿಲ್ಲ ಇಲ್ಲಿ ತನಕ ಮಾಡಿರಿ, ಆಮೇಲೆ ಈ ಫಾರ್ಮುಲಾ ಹಚ್ಚು. ಸ್ಟೆಪ್ ವೈಸ್ ಮಾಡಿದಷ್ಟು ಮಾರ್ಕ್ಸ್ ಇರ್ತಾವೆ ಎಕ್ಸಾಮ್ನಾಗ. ಈಗ ಹೇಳಿನ ಆಮೇಲೆ ಹೇಳಿಲ್ಲ ಅನ್ಬೇಡ್ರಿ. ಶಿವ ಇಲ್ಲಿ ತನಕ ಎಲ್ಲರದು ಕ್ಯಾಲ್ಕುಲೇಷನ್ಸ್ ಆತ? ಎಲ್ಲರದು ಆತ? ಎಸ್ ನೋ? ಹಾಂ, ಯಾರು ಹಾಕ ಮೊಲಾರಿಟಿ ಈಸ್ ಈಕ್ವಲ್ಸ್ ಟು ನ್ಯೂಮರೇಟರ್ನಾಗ ಏನೈತಿ? ನ್ಯೂಮರೇಟರ್ನಾಗ ಏನೈತಿ? ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಎಷ್ಟು? 0.05 ಸಾರಿ 005. ಏನು ಕೊಟ್ಟಾರ ಅವರು? 100 ml. 100 ಬರೆದು ಬಿಡಲಿ, ಲೀಟರಿಗೆ ಕನ್ವರ್ಟ್ ಮಾಡಿದ್ರೆ ಸೊ ಮೊಲಾರಿಟಿ 0.05 m ಈಸ್ ದ, ಬರಿಬೇಕಿಲ್ಲ, ಲಕ್ಷ ಕೊಡ್ರಿ, ಇಷ್ಟು ಬರೆದು ಈಸ್ ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್. ಇಷ್ಟು ಸ್ಟೇಟ್ಮೆಂಟ್ ಬರಿಬೇಕು. ಬರಿತೀರಿ? ಬರೀರಿ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಹೇಳಿ. ಹಾಂ, ದಿಸ್ ಯು ಹ್ಯಾವ್ ಟು ಸಾಲ್ವ್. ಆಮೇಲೆ ಯಾರು ರೋಲ್ ನಂಬರ್ ಹೇಳ್ತೀನಿ ಅವ್ರು ಬಂದು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ಬೇಕು. ಇಲ್ಲರಿ ನಮ್ಮ ಬೋರ್ಡ್ ಮೇಲೆಲ್ಲ ಬರೋಕೆ ಆಗಂಗಿಲ್ಲ ಅಂದ್ರೆ ಅಲ್ಲಿಂದ ಹೇಳ್ರಿ, ನಾನು ಮಾಡ್ತೀನಿ. ಕ್ವಶನ್ ಬರ್ಕೊಡಿ. ಓಕೆ, ಫಸ್ಟ್ ಬಿಫೋರ್ ಗೋಯಿಂಗ್ ಕ್ವಶನ್ನಾಗ ಅಲ್ಲೇನೋ ಬಂದಿತ್ತು ನೋಡ್ರಿ, ಹಿಂದಿನ ಕ್ವಶನ್ನಾಗ 0.53 ಗ್ರಾಮ್ ಆಫ್ ಆನ್ಹೈಡ್ರಸ್ ಸೋಡಿಯಂ ಕಾರ್ಬೋನೇಟ್. ಏನು ಹಿಂಗಂದ್ರೆ ಆನ್ಹೈಡ್ರಸ್? ಲಕ್ಷ ಕೊಡ್ರಿ, ಲಕ್ಷ ಕೊಡ್ರಿ. ಜನರಲಿ ಕಂಪೌಂಡ್ಸ್ ಒಳಗೆ ಯಾವ್ದಾರ ಕಂಪೌಂಡ್ ತೋಡ್ರಿ, ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರ್ತೈತೆ. ಮಾಯಿಶ್ಚರ್ ಅಂದ್ರೆ ನೀರ, ಸ್ವಲ್ಪ ವಾಟರ್ ಕಂಟೆಂಟ್ ಇರ್ತೈತೆ. ಇಫ್ ಐ ಸೇ ಆನ್ಹೈಡ್ರಸ್, ಹೈಡ್ರಸ್ ಅಂದ್ರೆ ನೀರು, ಆನ್ಹೈಡ್ರಸ್ ಅಂದ್ರೆ ನೀರು ಇಲ್ಲ ಅಂತ. ಆ ಕಂಪೌಂಡ್ ಈಸ್ ಕಂಪ್ಲೀಟ್ಲಿ ಡ್ರೈ ಅಂತ. ಯಾವ್ದಾರ ಹಿಂಗೆ ಸ್ಟೇಟ್ಮೆಂಟ್ ಬಂತಂದ್ರೆ ಆನ್ಹೈಡ್ರಸ್ Na2CO3, ಆನ್ಹೈಡ್ರಸ್ ಸಮಥಿಂಗ್, ಆನ್ಹೈಡ್ರಸ್ ಎನಿಥಿಂಗ್ ಬಂತಂದ್ರೆ ಆ ಸಮಥಿಂಗ್ ಎನಿಥಿಂಗ್ ಏನಿರ್ತೈತಿ? ಡ್ರೈ ಇರ್ತೈತಿ, ಒಣ ಇರ್ತೈತಿ. ನೀರು ಕಂಟೆಂಟ್ ಅದ್ರಾಗ ಇಲ್ಲ, ಮಾಯಿಶ್ಚರ್ ಕಂಟೆಂಟ್ ಇರಂಗಿಲ್ಲ ಅಂತ. ಅರ್ಥ ಆಯ್ತಾ? ಹೈಡ್ರಸ್ ಅಂದ್ರೆ ನೀರು, ಆನ್ಹೈಡ್ರಸ್ ಅಂದ್ರೆ ನೀರಿಲ್ಲ. ಹಿಂಸೆ ಅಹಿಂಸೆ ವಿರುದ್ಧಾರ್ಥಕ ಪದಗಳು. ಹಂಗ ಹೈಡ್ರಸ್ ಆನ್ಹೈಡ್ರಸ್ ವಿರುದ್ಧಾರ್ಥಕ ಪದಗಳು. ಹಾಂ, ನೆಕ್ಸ್ಟ್ ಕ್ವಶನ್. ವಾಟ್ ಮಾಸ್ ಆಫ್ ಆನ್ಹೈಡ್ರಸ್ ಸೋಡಿಯಂ ಕಾರ್ಬೋನೇಟ್? ವಾಟ್ ಮಾಸ್ ಆಫ್ anhydrous sodium carbonate should be dissolved to? What mass of anhydrous sodium carbonate should be dissolved to obtain 250 ml of 250 ml of 0.25 m, 0.25 capital M solution, 0.25 m solution. I'll repeat the question. What mass of anhydrous sodium carbonate should be dissolved to obtain 250 ml of 0.25 m solution? Please try this question on your own. Friends ಜೊತೆ ಡಿಸ್ಕಸ್ ಮಾಡಬೇಡ್ರಿ, ನೀವು ಸ್ವಂತ ಟ್ರೈ ಮಾಡ್ರಿ. ಲಕ್ಷ ಕೊಡ್ರಿ. ಈ ಟೈಪ್ ಏನು ಪ್ರಾಬ್ಲಮ್ಸ್ ಮಾಡ್ತಾಯಿದ್ದೀನಲ್ರಿ, ಆಗ್ಲಿದ್ದು ಇದ್ರ ಹಿಂದಿಂದು ಇದು
ಇದು ಜನರಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಒಳಗೆ ಫೈನಲ್ ಎಕ್ಸಾಮ್ಸಿಗೆ 2 ಮಾರ್ಕ್ಸಿಗೆ ಕೇಳ್ತಾರೆ ಈ ಟೈಪ್ ಪ್ರಾಬ್ಲಮ್ಸ್. ಇಷ್ಟೆಲ್ಲ ಮಾಡಿದ್ದಕ್ಕೆ ಸಾಲ್ವ್ ಮಾಡಿರಿ. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ NaOH calculate the molarity of NaOH in the solution. Calculate the molarity of NaOH in the solution prepared by dissolving its 8 gram. Prepared by dissolving its 8 gram. ಇನ್ನೊಮ್ಮೆ ಹೇಳ್ರಿ, ಇಟ್ಸ್ 8 ಗ್ರಾಮ್ ಅಂದರೆ ಏನು? ಇಟ್ಸ್ ಅಂದರೆ ಯಾವುದು? ಅದು ಅಂದರೆ ಯಾವುದು? NaOH. NaOH is the 8 gram. It's 8 gram in 250 ml of the solution. In 250 ml of the solution. In 250 ml of the solution. ಈಗ ಲಕ್ಷ ಕೊಡ್ರಿ. ರೋಲ್ ನಂಬರ್ 51. 51 ಯಾರು? ಹಾಂ, ನೀವು ಹೇಳ್ರಿ ನಂಗೆ ಏನು ಕೊಟ್ಟಾರ, ಏನು ಕೇಳ್ಯಾರ ಹೇಳ್ರಿ. ಮೊಲಾರಿಟಿ ಕೇಳ್ಯಾರ ಅಂದ್ರೆ LHS ಕೇಳ್ಯಾರ, ಹೌದಲ್ಲ? ಹಾಂ, ಸೊ ಮೊಲಾರಿಟಿ ಈಸ್ ಈಕ್ವಲ್ಸ್ ಟು, ಸೊ ನೀವು ಜೋರಾಗಿ ಹೇಳ್ರಿ. ಹಾಂ, 8 ಗ್ರಾಮ್ ಹಾಕಿ. 8 ಗ್ರಾಮ್ ಆಫ್ ವಾಟ್? ಹಾಂ, ಇನ್ 250 ml of the solution. ಸೊ ನಂಗೆ ಲಕ್ಷ ಕೊಡ್ರಿ, ಇಲ್ಲೇ ಎಲ್ಲರೂ ಲಕ್ಷ ಕೊಡ್ರಿ. 250 ml ಅಂತ ಕೊಟ್ಟಾರ ಸೊಲ್ಯೂಷನ್ ಅಂದ್ರೆ ನಂಗೆ ಡಿನಾಮಿನೇಟರ್ನಾಗ ಏನು ಹಚ್ಬೇಕು ಗೊತ್ತಾಗ್ತೀವಿ ಆಲ್ರೆಡಿ, ಹೌದಿಲ್ಲ? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. 250 ml ಅಂದರೆ ಎಷ್ಟು ಲೀಟರ್ಸ್? 0.25. ಆದ್ರೆ ನ್ಯೂಮರೇಟರ್ನಾಗ ಏನು ಹಚ್ಬೇಕು ಗೊತ್ತಿಲ್ಲ ನನಗೆ. ನ್ಯೂಮರೇಟರ್ ಏನು? ನಂಬರ್ ಆಫ್ ಮೋಲ್ಸ್ ಆಫ್ NaOH. ನಂಬರ್ ಆಫ್ ಮೋಲ್ಸ್ ಆಫ್ NaOH ಇಸ್ ಇಟ್ ಗಿವನ್? ಅದು X. ಸೊ ಅದನ್ನ X ಕಂಡು ಹಿಡ್ಕೋಬೇಕೀಗ, ಹೌದಿಲ್ಲ? ಹೆಂಗೆ ಮಾಡೋದು? NaOH ಮೋಲಾರ್ ಮಾಸ್ ಬೇಕಾ? ಮೋಲಾರ್ ಮಾಸ್ ಆಫ್ ಏನು? ಹೆಂಗೆ ಮಾಡೋದು? ಸೋಡಿಯಂ ಒಂದು ಐತಿ, ಒಂದು ಸೋಡಿಯಂ ಐತಿಲ್ಲ? ಒಂದು ಸೋಡಿಯಮದ ಮಾಸ್ ಎಷ್ಟು? 23. ಆಕ್ಸಿಜನ್ ಎಷ್ಟೈತಿ? 1 ಎಷ್ಟೈತಿ ನೋಡಿ, 16. 1 ಇಂಟು 16 ಪ್ಲಸ್ ಹೈಡ್ರೋಜನ್ ಒಂದೈತಿ, 1 ಇಂಟು 1. 23 ಒಂದ್ಲೆ 23, 16 ಒಂದ್ಲೆ 16, 1 ಒಂದ್ಲೆ 1. 10 ಅದೇನೋ ಆಯ್ತಲ್ರಿ, 10 ಒಂದ್ಲೆ 10 ಅಲ್ರಿ, ಅದು ಊಟದ ಆಟ ಮುಗಿದಿತ್ತು. ಏನದು? ಹಾಂ, 5, 6 ಬೇಳೆ ಸಾರು, 7, 8, 9, 10 ಏನು? ಊಟದ ಆಟ ಮುಗಿದಿತ್ತು. ಇನ್ನೂ ಮುಗಿದಿಲ್ಲ. 23, 16, 1 ಸೇರಿಸಿದ್ರೆ ಎಷ್ಟಾಯ್ತು? 40 grams. 40 grams is the molar mass of NaOH. 40 ಗ್ರಾಮ್. 40 grams of NaOH is 1 mole. Am I right? Yes, sir. ಅಲ್ಲಿ ಎಷ್ಟು ಗ್ರಾಮ್ಸ್ ಕೊಟ್ಟಾರ? 8 grams ಅಂದ್ರೆ ಎಷ್ಟು ಮೋಲ್? 8 into 1/40. 1 5 ಏನ್ಲೆ? 8 1s 5s. Yes, sir. 1/5. 0.2. Yes, 0.2 moles of NaOH. ಲಕ್ಷ ಕೊಡ್ರಿ. ನೀವು ಇದನ್ನ ಹೆಂಗೆ ಮಾಡ್ಬೇಕಂದ್ರೆ ಫಸ್ಟ್ ಇಷ್ಟು ಮಾಡಿರ್ತೀರಿ, ಸ್ಟೆಪ್ ವೈಸ್ ಮಾಡ್ಬೇಕು. ಆಮೇಲೆ ಮೋಲಾರ್ ಮಾಸ್ ಆಫ್ NaOH ಅಂತ ತೋರಿಸ್ಬೇಕು ಸಪ್ರೇಟ್. ಆಮೇಲೆ ಅದನ್ನು ಮೋಲ್ಸಿಗೆ ಕನ್ವರ್ಟ್ ಮಾಡೋದು ಸಪ್ರೇಟ್ ಸ್ಟೆಪ್ ತೋರಿಸ್ಬೇಕು. ಆಮೇಲೆ ಇದನ್ನು ಇಲ್ಲಿ ಹಚ್ಬೇಕು, ಇನ್ನೊಮ್ಮೆ ಈ ಫಾರ್ಮುಲಾ ಹಚ್ಬೇಕು.
m is equals to x divided by 0.25. ಈಗ x ಸಿಕ್ತಿಲ್ಲ, ಎಷ್ಟು 0.2 divided by 0.25, 0.8 m is the molarity of the solution. Stood under. Okay.